ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಕೇಳಿದ್ರಲ್ಲ ಸ್ನೇಹಿತರೆ, ನಿನ್ನೆ ದಿನ ಏಳನೇ ಅಧ್ಯಾಯ ವಿದ್ಯೆಗೆ ನಾಂದಿ ನೋಡಿದ್ರಲ್ವಾ. ಅದರಲ್ಲಿ ಅಕ್ಕ ಮಹಾದೇವಿ ಅಮ್ಮನವರ ಒಂದು ಉತ್ಕಟ ಹಂಬಲ, ನಾನು ಕಲಿತು ವಿದ್ಯಾವಂತಳಾಗಬೇಕು ಅನ್ನೋದನ್ನು. ಸೊ ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗಿದ್ದಂಥ ಹಂಬಲವನ್ನು ನೋಡಿ ನಾವೆಲ್ಲರೂ ಪ್ರೇರಣೆ ಆಗಬೇಕು. ಸೊ ವಿದ್ಯೆ ಅಂದರೆ ಶಾಲೆ ಓದು ಅಷ್ಟೇ ಅಲ್ಲ, ನಮ್ಮ ಬದುಕಿಗೆ ಬೇಕಾದಂಥ ವಿದ್ಯೆಯನ್ನು ಕೂಡ ನಾವು ಈ ತರಂಗಿಣಿ ಕಾದಂಬರಿಯಿಂದ ಕಲಿಬಹುದು. ಕಲಿಯುವಂಥ ವಿಷಯಗಳು ತುಂಬ ಇದೆ. ಸೊ ಅವರ ಒಂದು ಚಿಕ್ಕ ವಯಸ್ಸಲ್ಲೇ ಇರ್ತಕ್ಕಂಥ, ಅದು ಒಬ್ಬ ಹೆಣ್ಮಗಳಾಗಿ ಅವರಲ್ಲಿರ್ತಕ್ಕಂಥ ಛಲ, ಅದೇ ರೀತಿ ಧೈರ್ಯ, ಆಮೇಲೆ ತುಂಬ ಉತ್ಕಟವಾದ ಕಲಿಯಬೇಕೆನ್ನೋ ಹಂಬಲ ಅವರಲ್ಲಿ ಇದ್ದಿದ್ದರಿಂದ ಅವರಿವತ್ತು ಪೂಜನೀಯರಾಗಿ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿಸಿಕೊಳ್ಳಲಿ ಅಂತಲೇ ಅವರು ತಮ್ಮ ಬದುಕನ್ನು ಕೊಟ್ಟು ಹೋಗಿದ್ದಾರೆ. ಸೊ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಈ ಕಾದಂಬರಿ ತರಂಗಿಣಿ. ಇದು ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿ ರಚನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕಾದಂಬರಿ. ಇದರ ರಚನೆಕಾರರು ಜಗದ್ಗುರು ಮಾತೆ ಮಹಾದೇವಿ. ಭಾಗ 2 ಪ್ರಗತಿ. ಅದರಲ್ಲಿ 9ನೇ ಅಧ್ಯಾಯ ಸುಪ್ತ ಶಕ್ತಿಯ ಆವಿಷ್ಕಾರ. ಭೂಮಿಯಲ್ಲಿ ಬಿದ್ದ ಬೀಜ ಮೊಳೆತು ಪಲ್ಲವಿಸಿ ಫಲವನ್ನೀಯಬೇಕಾದರೆ ಅದರ ವೈಯಕ್ತಿಕ ಸತ್ವ ಒಂದೇ ಸಾಲದು. ಅದಕ್ಕೆ ಕ್ರಮಯುಕ್ತವಾಗಿ ನೀರು, ಗೊಬ್ಬರ, ರವಿಕಿರಣಗಳ ಸಂಪರ್ಕ ಬೇಕು. ಮಾನವನ ವ್ಯಕ್ತಿತ್ವವು ಅತಿ ಮಾನವತೆಯ ಹಂತವನ್ನು ಮುಟ್ಟಬೇಕಾದರೆ ಸದ್ಭಕ್ತಿಯ ಸುಜಲ ಸದಾಚಾರದ ಗೊಬ್ಬರ, ಸುಜ್ಞಾನದ ರವಿಕಿರಣಗಳ ಅವಶ್ಯಕತೆಯುಂಟು. ಮಹಾದೇವಿಯ ಬದುಕಿನ ಬಳ್ಳಿ ಕುಡಿವಡೆಯ ತೊಡಗಿದಾಗ ಲಿಂಗಮ್ಮನ ಆಚರಣೆಗಳು, ಓಂಕಾರನ ಸತ್ವಪೂರ್ಣ ಜೀವನ, ಆ ಗುರುಲಿಂಗ ದೇವರ ವಿರಕ್ತಿಯ ತೇಜ, ಈ ಮೂರೊಂದಾಗಿ ಪರಿಣಾಮವನ್ನು ಬೀರಿದವು. ಅವು ಆಕೆಯ ಬದುಕಿನ ರೂಪುರೇಷೆಯನ್ನಳೆಯುವ ದಿವ್ಯ ಹಸ್ತಗಳಾದವು. ಸಂಜೆಯ ಶಾಲೆಯು ಮುಕ್ತಾಯವಾದ ಬಳಿಕ ಮನೆಯಲ್ಲಿ ತಾಯಿಯ ಶಿಕ್ಷಣ ಆರಂಭವಾಗುತ್ತಲಿತ್ತು. ಅಟ್ಟಿ ಬಂದ ಸಾವನ್ನು ಮೆಟ್ಟಿ ನಿಂತ ಮಾರ್ಕಂಡೇಯನ ಕಥೆ, ದಿಟ್ಟ ಸಂಕಲ್ಪದಿಂದ ಅರಣ್ಯವನ್ನು ಸೇರಿ ದೇವ ಕಾರುಣ್ಯ ಪಡೆದು ಅಮರನಾದ ಧ್ರುವನ ಕಥೆ, ವಯಸ್ಸಿನಲ್ಲಿ ಕಿರಿಯಳಾದರೂ ಶಿವನಿಗೆ ಕಂಪಾದ ಹಾಲನ್ನುಣ್ಣಿಸಿದ ಕೋಳೂರು ಕೊಡಗೂಸಿನ ಕಥೆ ಮಹಾದೇವಿಯ ಚಿತ್ತದ ಮೇಲೆ ಅಚ್ಚೊತ್ತಿದ್ದವು. ಆಗ 7ನೆಯ ವರುಷ ಸುತ್ತುತ್ತಲಿತ್ತು. ಪುಟ್ಟ ವಯಸ್ಸಿನಲ್ಲಿ ಶಬ್ದ ಮಾತ್ರವಾಗಿ ಒಳಹೋಗುತ್ತಿದ್ದ ಕಥೆಗಳು ಬುದ್ಧಿ ಬಲಿತ ಕಾರಣ ಅರ್ಥದ ಬೇರನ್ನು ಒಳಗೆ ಇಳಿಸುತ್ತಿದ್ದವು. ಮಹಾದೇವಿ ಧ್ರುವನ ಕಥೆಯನ್ನು ಕೇಳುತ್ತಾ ಮುಗ್ಧಳಾಗಿ ಕುಳಿತಿದ್ದಳು. ಕಥೆ ಮುಗಿದು ವೇಳೆ ಬಹಳವಾಗಿತ್ತು. ಆಕೆಯ ಓರೆಗೆಯವರೆಲ್ಲ ಮನೆಯ ಮೆಟ್ಟಿಲನ್ನು ತುಳಿದಿದ್ದರು. ಇನ್ನೂ ಈಕೆಗೆ ಎಚ್ಚರವಾಗಿರಲಿಲ್ಲ. ಮೊದಲಿನ ಅವನ ಮಲತಾಯಿಯ ತಿರಸ್ಕಾರಮಯವಾದ ವರ್ತನೆ ಮಹಾದೇವಿಗೆ ಅಳುವನ್ನು ತರಿಸಿತು. ಗಂಡನ ತೊಡೆಯಿಂದ ಸವತಿಯ ಮಗ ಧ್ರುವನನ್ನು ಮಲತಾಯಿ ಕೆಳಕ್ಕೆ ತಳ್ಳಿದಾಗ ಮಹಾದೇವಿಯ ದುಃಖದ ಕಟ್ಟೆಯೊಡೆಯಿತು. ತಾನೂ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತಾಗ ಯಾರೋ ತಳ್ಳಿದಂತಾಗಿ ಆ ವೇದನೆಯ ಅನುಭವವಾಯಿತು. ಅವ್ವ, ಅವಳು ಯಾಕವ್ವ ಹಾಗೆ ಮಾಡಿದ್ದು? ಗಟ್ಟಿಯಾಗಿ ಅತ್ತಳು, ತಾನೇ ಧ್ರುವನೆಂಬಂತೆ. ಮಲತಾಯಿಯರೆಂದರೆ ಹಾಗೆ ಕಣಮ್ಮ, ಬಂಜೆಯವರಿಗೆ ಹೆರಿಗೆ ಬೇನೆ ತಿಳಿಯದು, ಮಲತಾಯಿಯರಿಗೆ ಸವತಿಯ ಮಕ್ಕಳನ್ನು ಪ್ರೇಮಿಸಲು ಬರುವುದಿಲ್ಲ, ಲಿಂಗಮ್ಮ ಹೇಳಿದಳು. ಬಂಜೆ ಬೇನೆಯನ್ನರಿಯಳು, ಮಲತಾಯಿಗೆ ಮುದ್ದು ಮಾಡಲು ಬರುವುದಿಲ್ಲ ಅಲ್ಲವೇನಮ್ಮ? ಮರು ಉಚ್ಚರಿಸಿದಳು. ತಾಯಿಯ ಈ ಮಾತಿನ ಅನುಭವಾರ್ಥ ಒಳಗಿಳಿಯುವ ವಯಸ್ಸು ಮಹಾದೇವಿಯದಲ್ಲ. ಆದರೆ ಶಬ್ದಗಳು ಮಾತ್ರ ಒಳಗಿಳಿದು ಸುಪ್ತ ಚೇತನದಲ್ಲಿ ಅಡಗಿಕೊಂಡವು. ಥೂ, ಎಂಥ ಕೆಟ್ಟೋಳು! ಕಣ್ಣೊರೆಸಿಕೊಂಡು ಮೂಗೇರಿಸಿದಳು ಮಹಾದೇವಿ. ಇದು ಕತೆ ಕಣ್ಣಮ್ಮ, ಹಾಗೆಲ್ಲ ಅಳಬಾರ್ದು, ಲಿಂಗಮ್ಮ ಬುದ್ಧಿ ಹೇಳಿದಳು. ಕತೆ ಮುಂದುವರಿಯಿತು. ಚಿಕ್ಕಮ್ಮ ತೋರಿಸಿದ ತಿರಸ್ಕಾರವನ್ನೇ ಒಂದು ಆಹ್ವಾನವನ್ನಾಗಿ ಸ್ವೀಕರಿಸಿ ಧ್ರುವ ಸಾಧನೆಗೆ ಹೊರಟಾಗ ಮಹಾದೇವಿಗೆ ಕೆಚ್ಚು ಮೂಡಿತು. ಸಾಮಾನ್ಯ ಪದವಿ ಸ್ಥಾನಕ್ಕಾಗಿ ಬಯಸದೆ ಅವನು ಅಸಾಮಾನ್ಯ ಪದವಿ ಪಡೆದಾಗ ಎಲ್ಲಿಲ್ಲದ ಅಭಿಮಾನ. ಕತೆ ಮುಗಿದಾಗ ಮುಖದ ಮೇಲೆ ಸಂಭ್ರಮದ ಅಲೆ ತೇಲಿದರೂ
ಏಕೋ ಅಂತರ್ಮುಖಳಾಗಿದ್ದಂತೆ ಎನಿಸಿತು. ಮಹಾದೇವಿ ತಾಯಿ ಭುಜ ಹಿಡಿದು ಅಲುಗಿಸಿದಳು. ಪುಟ್ಟ, ಹೊತ್ತಾಯಿತು, ಊಟಕ್ಕೆ ಬರಲ್ವೇನಮ್ಮ? ಲಿಂಗಮ್ಮ ಮಾತನಾಡಿಸಿದಳು. ಅವ್ವ, ನಾನು ದೇವರನ್ನು ಕಾಣಬಹುದೇನವ್ವ? ಅದೇ ತನ್ಮಯತೆಯಲ್ಲೇ ಮಹಾದೇವಿ ಕೇಳಿದಳು. ಕಾಣಬಹುದಮ್ಮ. ತಾಯಿ ನುಡಿದಾಗ ಮೌನವಾಗಿ ಒಳಸಾಗಿ ಊಟ ಮಾಡಿದಳು. ಕಥೆಯ ಪರಿಣಾಮ ಅಷ್ಟಕ್ಕೆ ನಿಂತಿರಲಿಲ್ಲ. ರಾತ್ರಿಯ ಒಂದು ಹೊತ್ತಿಗೆ ಅಳುವಿನ ಶಬ್ದ ಕೇಳಿದಾಗ ಲಿಂಗಮ್ಮನಿಗೆ ಎಚ್ಚರವಾಯಿತು. ಮಗಳು ಕೆಟ್ಟ ಕನಸನ್ನೇನಾದರೂ ಕಂಡಳೇನೋ ಎಂದು ಕಣ್ಮುಚ್ಚಿಕೊಂಡೇ ತಟ್ಟಲು ಯತ್ನಿಸಿದಳು. ಆದರೆ ಹಾಸಿಗೆ ಬರಿದಾಗಿತ್ತು. ಒಮ್ಮೆಲೆ ಗಾಬರಿಯಿಂದ ಕಣ್ತೆರೆದಾಗ ಏನೂ ಕಾಣಿಸಲಿಲ್ಲ. ಓಂಕಾರನನ್ನು ಎಬ್ಬಿಸಿದಾಗ ಅವನೂ ವಿವಂಚಿತನಾದ. ಸಣ್ಣಗೆ ಉರಿಯುತ್ತಿದ್ದ ದೀವಟಿಗೆಯ ಕುಡಿ ಚಾಚಿ ದೊಡ್ಡದು ಮಾಡಿದಳು ಲಿಂಗಮ್ಮ. ಆ ಬೆಳಕಿನಲ್ಲಿ ಬಾಗಿಲು ಅಗುಳಿಯನ್ನು ಹಿಡಿಯಲು ಯತ್ನಿಸಿ ಸೋತು ಅಳುತ್ತಿದ್ದ ಮಹಾದೇವಿ ಕಂಡಳು. ದಂಪತಿಗಳು ಮಗಳ ಬಳಿ ಧಾವಿಸಿದರು. ಮಹಾದೇವಿಯ ತಲೆ ನೇವರಿಸಿದರು. ಹೊರಗೆ ಹೋಗಬೇಕಾಗಿತ್ತೆ, ನನ್ನ ಎಬ್ಬಿಸಲಿಲ್ಲಬೇಕೆ? ಮಗಳ ಕಣ್ಣೊರೆಸಿದಳು. ಮತ್ತೆ ನಾನು ದೇವರನ್ನು ಕಾಣೋಕೆ ಕಾಡಿಗೆ ಹೋಗಬೇಕಂತ ಬಂದೆ. ಈ ಅಗಳಿ ತೆಗೆಯಕ್ಕೆ ಬರಲಿಲ್ಲ. ನಿಸ್ಸಹಾಯಕ ಧ್ವನಿಯಲ್ಲಿ ಮಹಾದೇವಿ ಬಿಕ್ಕಿದಳು. ಓಂಕಾರ ಸ್ತಂಭೀಭೂತನಾದ. ಲಿಂಗಮ್ಮನಿಗೆ ತಾನು ಹೇಳಿದ ಕಥೆಯ ಪರಿಣಾಮದ ಫಲವಿದು ಎಂಬ ಅರಿವಾಯಿತು. ಮರದ ಬಾಗಿಲು ಬಹಳ ಗಟ್ಟಿಮುಟ್ಟಾಗಿದ್ದು ಒಳಮಗ್ಗುಲಿಗೆ ದಪ್ಪವಾದ ಅಗುಳಿ ಇದ್ದಿತು. ಅದು ಪೂರ್ಣವಾಗಿ ಕೈಗೆ ನಿಲುಕದೆ ಇದ್ದುದರಿಂದ ಮಹಾದೇವಿ ಅಳತೊಡಗಿದ್ದಳು. ಪುಟ್ಟ ಮಕ್ಕಳು ಕಾಡಿಗೆ ಹೋಗಬಾರದು, ಮಗಳನ್ನು ಎತ್ತಿಕೊಂಡು ಹೇಳಿದಳು ಲಿಂಗಮ್ಮ. ಧ್ರುವ ಹೋಗಿದ್ದನಲ್ಲ, ಅವನು ನಿನ್ನಷ್ಟು ಪುಟ್ಟನಲ್ಲ, ಇನ್ನೂ ದೊಡ್ಡವನಾಗಿದ್ದ. ನಿನ್ನಷ್ಟು ಎಳೆಯವರು ಹೋದರೆ ಹುಲಿ ಕರಡಿ ತಿಂದು ಹಾಕಿಬಿಡ್ತಾವೆ. ತಾಯಿ ಕರೆತಂದು ಮಲಗಿಸಿ ತಟ್ಟಿದಳು. ಮಹಾದೇವಿ ಮಲಗಿದ ಬಳಿಕವೂ ತನ್ನ ಸೋಲಿಗಾಗಿ ಬಿಕ್ಕುತ್ತಲಿದ್ದಳು. ಹಸಿಯ ಅರಳು ಗೋಡೆಯ ಮೇಲೆ ಹರಳು ಒಗೆದಾಗ ಅದು ಅಲ್ಲಿ ಭದ್ರವಾಗಿ ತಳವೂರುವಂತೆ ಆಧ್ಯಾತ್ಮಿಕ ಸಂಸ್ಕಾರಗಳು ಮಹಾದೇವಿಯ ಹೃದಯದ ಮೇಲೆ ಅಚ್ಚೊತ್ತುತ್ತಿದ್ದವು. ಕೊಡಗೂಸಿನ ಕಥೆಯನ್ನು ಲಿಂಗಮ್ಮ ಹೇಳಿದ್ದಳು. ಅಂದೂ ಸಹ ಅಂತಹುದೇ ಪರಿಣಾಮ ಆಕೆಯ ಮೇಲೆ. ಕಥೆಯ ಸಮಾರೋಪದ ನಂತರ ಎಳೆಯರ ಸಭೆ ಚದುರಿದರೂ ಮಹಾದೇವಿ ಚಿತ್ತಾರದ ಗೊಂಬೆಯಂತೆ ನೆಲಕ್ಕಂಟಿದ್ದಳು. ಅಂದು ರಾತ್ರಿ ಮಲಗಿದಾಗ ಕನವರಿಸುತ್ತಿದ್ದಳು. ಕನವರಿಕೆಯನ್ನು ಓದುತ್ತಾ ಕುಳಿತಿದ್ದ ಓಂಕಾರ ಕೇಳಿದ. ಕುಡಿ ಮಲ್ಲಿನಾಥ, ನಾನು ಕೊಡುವ ಹಾಲು ನಿನಗೆ ಬೇಡವೇ? ರುಚಿಯಿಲ್ಲವೇ? ನಾನು ಒಳ್ಳೆಯವಳಲ್ಲವೇ? ಮಲ್ಲಿಕಾರ್ಜುನ, ಕುಡಿ. ದೇವನ ನೆನಹನ್ನು ಮನದಲ್ಲಿ ಸರ್ವಾಂಗದಲ್ಲಿ ತುಂಬಿಕೊಂಡು ಕನಸಿನಲ್ಲಿ ಸಹ ಕನವರಿಸುವ ಮಗಳನ್ನು ಕಂಡು ಓಂಕಾರ ಬೆಕ್ಕಸ ಬೆರಗಾದ. ಭಕ್ತಿಯ ನನೆಯು ಮಹಾದೇವಿಯ ಬದುಕಿನ ಬಳ್ಳಿಯಲ್ಲಿ ನಿಧಾನವಾಗಿ ಅರಳುತ್ತಿತ್ತು. ಆ ನನೆಯಲ್ಲಿ ಸುಜ್ಞಾನದ ಚೆಲುವು ಮೈಗೂಡಿದಾಗ ಅದು ಇನ್ನಷ್ಟು ಕಳವಳಗೊಂಡಿತು. ತಾಯಿ ಲಿಂಗಮ್ಮನ ಬೋಧೆ ಭಕ್ತಿಯ ಕಾಳನ್ನು ಹೃದಯದ ಕಣದಲ್ಲಿ ಶೇಖರಿಸುತ್ತಿದ್ದರೆ, ಶ್ರೀ ಗುರುಲಿಂಗದೇವರ ಮತ್ತು ಓಂಕಾರನ ವಿಮರ್ಶಾ ಪ್ರಜ್ಞೆ, ವಿಚಾರ ಪ್ರೌಢಿಮೆಗಳು ಆ ಭಕ್ತಿಯನ್ನು ವಿಚಾರದ ಗಾಳಿಯಲ್ಲಿ ತೂರಿ ಪರೀಕ್ಷಿಸಲು ಪ್ರೋತ್ಸಾಹಿಸುತ್ತಿದ್ದವು. ಬುದ್ಧಿಯ ಒರೆಗಲ್ಲಿಗೆ ಸರಿಬರದುದನ್ನು ಒಪ್ಪಲು ಆಕೆ ಎಂದೂ ಸಿದ್ಧಳಿರಲಿಲ್ಲ. ವಿಮರ್ಶಾ ಪ್ರಜ್ಞೆಗೆ ವಿರುದ್ಧವಾದುದನ್ನು ಕಂಡಾಗ ಮಹಾದೇವಿ ವಾದಕ್ಕೆ ನಿಲ್ಲುತ್ತಿದ್ದಳು. ಮಹಾದೇವಿಗೆ ಸುಮಾರು 10 ವರ್ಷಗಳಾಗಿರಬೇಕು. ಒಂದು ದಿವಸ ಓಂಕಾರ ಬೆಳಗಿನ ವ್ಯವಹಾರವನ್ನು ಪೂರೈಸಿಕೊಂಡು ವಿರಾಮಕ್ಕಾಗಿ ಮನೆಗೆ ಬಂದಿದ್ದ. ಊಟಕ್ಕೆ ಮುನ್ನ ಪಡಸಾಲೆಯಲ್ಲಿ ತಂದೆ, ಮಗಳು ಮತ್ತು ತಾಯಿಯ ನಡುವೆ ಮಾತುಕತೆ ಸಾಗಿತ್ತು. ಆಗ ಸಮಗಾರ ಮಾದಯ್ಯ ಹೊಲಿದ ಚಪ್ಪಲಿಗಳನ್ನು ಕೊಡಲು ಬಂದ. ಹೊಸ್ತಿಲ ಹೊರಗೆ ನಿಂತು ಒಳಗಿರಿಸಿ ಹೋಗು, ಲಿಂಗಮ್ಮ ಕೂಗಿ ಹೇಳಿದಳು. ಅವ್ವ, ಹೊಟ್ಟೆ ಹಸ್ತೈತೆ, ಏನಾದರೂ ತುತ್ತು ನೀಡವ್ವ, ಕರುಣಾಜನಕ ಧ್ವನಿಯಲ್ಲಿ ಕೇಳಿದ. ನಿನಗೆ ಗೊತ್ತಿಲ್ಲೇನು ಮಾದಯ್ಯ, ನಮ್ಮ ಮನೆಯಿಂದ ಕೀಳು ಜನಕ್ಕೆ ಅನ್ನ ನೀರು ಕೊಡಲ್ಲ ಎಂದು? ಲಿಂಗಮ್ಮ ಏರಿದ ಧ್ವನಿಯಲ್ಲಿ ಹೇಳಿದಳು. ಅವ್ವ, ಯಾಕೆ ಕೊಡಬಾರ್ದವ್ವ? ಮಹಾದೇವಿ ಚಕಿತಳಾಗಿ ಕೇಳಿದಳು. ಕೀಳು ಜನ ಕಣವ್ವ, ಕೊಟ್ಟರೆ ದೇವರಿಗೆ ಸಿಟ್ಟು ಬಂದು ಮೈಲಿಗೆಯಾಗಿ ಹಾವು ಚೇಳು ಬರ್ತಾವೆ. ಹಸಿದವರಿಗೆ ಅನ್ನ ನೀಡಿದರೆ ದೇವರಿಗೆ ಸಿಟ್ಟು ಬರುತ್ತಾ? ಇದೇನವ್ವ ಈ ತತ್ವ? ಹೀಗೆ ಯಾರು ಹೇಳ್ತಾರೆ? ಮಹಾದೇವಿ ವ್ಯಾಕುಲತೆಯಿಂದ ಕೇಳಿದಳು. ಇದು ಮನೆಯ ಹಿರಿಯರು ನಡೆಸಿಕೊಂಡ ಬಂದ ಸಂಪ್ರದಾಯ ಕಣಮ್ಮ. ಉಪಕಾರ ಮಾಡಿದರೆ ಸಿಟ್ಟಾಗೋದಿದ್ರೆ ಅಂಥ ಸುಡುಗಾಡು ದೇವರ ಪೂಜೆ ಏತಕ್ಕೆ ಮಾಡಬೇಕವ್ವ? ಮಹಾದೇವಿಯ ವ್ಯಾಕುಲತೆ ಸಿಟ್ಟಾಗಿ ಪರಿವರ್ತಿತವಾಗಿತ್ತು. ತಪ್ಪಾಯಿತು ಅನ್ನಮ್ಮ, ಹಾಗೆಲ್ಲ ದೇವರನ್ನು ಬೈಬಾರ್ದು. ತಪ್ಪಿಲ್ಲ, ಒಪ್ಪಿಲ್ಲ. ನಮ್ಮಂತೆ ಕೈಕಾಲು, ದೇಹ, ಹೃದಯ, ಜನನ ಮರಣ ಎಲ್ಲ ಇರುವ ಮಾನವ ಜೀವಿಯನ್ನು ಕೀಳು ಅನ್ನೋದು ಯಾವ ಧರ್ಮನವ್ವ? ಸುಡಬೇಕು ಅದನ್ನು. ತನ್ನ ಮಗಳ ವಿಚಾರ ಪ್ರೌಢಿಮೆ ಕಂಡು ಓಂಕಾರನಿಗೆ
ಆನಂದವೆನಿಸಿತು. ಆದರೆ ಲಿಂಗಮ್ಮನಿಗೆ ಹಿರಿಯರ ಸಂಪ್ರದಾಯವನ್ನು ಕೆದಕಿ ನುಡಿಯುವ ಮಗಳದು ಉದ್ದಟತನ ಎನಿಸಿತು. ಇದೆಲ್ಲ ನಿಜವೇನಪ್ಪ? ಹಾಗಾದರೆ ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಏಕೆ ಹೇಳಿದಾರಪ್ಪ? ಮಹಾದೇವಿ, ಈ ಜಾತಿಗೀತಿ ಸ್ವಾರ್ಥ ಮಾನವನ ಪ್ರಯತ್ನ ಫಲಗಳನ್ನು ಅವಕ್ಕೆ ಯಾವ ಅರ್ಥವಿಲ್ಲ. ಇಷ್ಟು ದಿನ ಪ್ರವಚನ ಕೇಳಿದ್ದಾಳೆ, ಗುರುಲಿಂಗದೇವರ ತತ್ವ ವಿಚಾರ ಕೇಳಿದ್ದಾಳೆ. ಆದರೂ ನಿಮ್ಮವನಿಗೆ ಸಂಪ್ರದಾಯದ ಜಿಗುಟು ಬಿಡಲೊಲ್ಲದು. ಓಂಕಾರ ಹೇಳಿದ. ಸರಿ ಸರಿ, ಮಗಳ ಕುಣಿತಕ್ಕೆ ತಾಳ ಹಾಕ್ರಿ, ಲಿಂಗಮ್ಮ ರೋಷಗೊಂಡು ನುಡಿದಳು. ಬಸವಣ್ಣವರು ಹೇಳಿದಂತೆಲ್ಲ ನಾವು ನಡೀಲಿಕ್ಕೆ ಸಾಧ್ಯವೇ? ಲಿಂಗಮ್ಮನ ಮರುಪ್ರಶ್ನೆ. ಎಲ್ಲರೂ ನಡೆಯಲೆಂದು ತಾನೇ ಅವರು ಹೇಳೋದು. ಮಹಾದೇವಿ ಹೇಳಿ ತಂದೆಯ ಕಡೆಗೆ ತಿರುಗಿ ಪ್ರಶ್ನಿಸಿದಳು. 100 ವರ್ಷಗಳಿಂದ ಹಿರಿಯರು ತಪ್ಪು ಮಾಡಿದ್ದಾರೆ ಅಂದರೆ ಅದೇ ತಪ್ಪನ್ನೇ ಮುಂದುವರಿಸ್ಬೇಕೇನಪ್ಪ? ಗಂಡ ಹುಟ್ಟು ಕುರುಡ ಅಂತ ಕಣ್ಣಿದ್ದ ಹೆಂಡತಿಯೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಿಯಾಗೋದು ಹುಚ್ಚುತನ. ಕಣ್ಣಿರುವ ತಾನು ಗಂಡನ ಸೇವೆ ಮಾಡುವುದು ಬಿಟ್ಟು ತಾನೂ ಬಟ್ಟೆ ಕಟ್ಟಿಕೊಂಡು ಇಬ್ಬರು ಹೆರರಿಗೆ ಹೊರೆಯಾಗಬೇಕೆ? ವಿಚಿತ್ರ ಧರ್ಮಶಾಸ್ತ್ರಗಳು. ಅಜ್ಞಾನದಿಂದ ಹಿಂದಿನವರು ತಪ್ಪು ಮಾಡಿದರೆ ನಮ್ಮವ್ವ ಬಸವಣ್ಣನವರು ಕೊಟ್ಟ ಧರ್ಮಶಾಸ್ತ್ರಾಧಾರದ ಕಣ್ಣಿದ್ದು ಸಂಪ್ರದಾಯದ ಬಟ್ಟೆಯಿಂದ ಕಣ್ಣು ಕಟ್ಟಿ ಕೊಳ್ಳಬಯಸುತ್ತಾಳೆ. ಚೋಟುದ್ದದ ಹುಡುಗಿ ದೊಡ್ಡವರ ಸಂಪ್ರದಾಯ ಅಲ್ಲಗಳೆಯಬೇಡ. ಬಸವಣ್ಣ ಅವತಾರಿಕ ಸಮಾನತೆಯ ಹೋರಾಟಕ್ಕಾಗಿ ತಂದೆ ತಾಯಿಗಳನ್ನು ಹುಟ್ಟಿನ ನೆಲೆಯನ್ನೇ ಹರಿದು ಬಂದವರು. ಅಂಥ ಸುಧಾರಣೆ ಮಾಡಲಿಕ್ಕೆ ನಮಗೆಲ್ಲ ಸಾಧ್ಯವೇ? ಯಾಕೆ ಆಗಲ್ಲ? ಇಂದು ಆ ಮಾದಯ್ಯನಿಗೆ ಊಟ ಕೊಡದಿದ್ದರೆ ನಾನು ಉಂಡ್ರೆ ಕೇಳು, ನಾನು ಬಸವಣ್ಣಂಗೆ ಹೋಗ್ಬಿಡ್ತೀನಿ. ಮಹಾದೇವಿಯು ಛಲದಿಂದ ನುಡಿದಳು. ಲಿಂಗಮ್ಮ ದಿಗ್ಭ್ರಾಂತಳಾದಳು ಮಗಳ ಛಲದ ವಾಣಿಯನ್ನು ಕೇಳಿ. ಅವ್ವ, ಮಡಿ ಉಟ್ಕೊಂಡು ಲಿಂಗ ಭಕ್ತಿ ಮಾಡೋದು ಬಹಳ ಸುಲಭ, ಆದರೆ ಇಂತಹ ಜಂಗಮ ಭಕ್ತಿ ಬಹಳ ಕಷ್ಟಕರ, ಮಹಾದೇವಿ ಹೇಳಿದಳು. ಪಟ್ಟು ಬಿಡದ ಮಗಳನ್ನು ಕಂಡು ಓಂಕಾರನಿಗೆ ಒಳಗೆ ಆನಂದ ಉಕ್ಕುತ್ತಿತ್ತು. ಈ ವೈಶಾಲ್ಯತೆಯನ್ನು ತರಬೇಕೆಂಬ ಹಂಬಲ ಅವನಿಗೆ ಹಲವು ದಿವಸಗಳಿಂದ ಇದ್ದರೂ ಲಿಂಗಮ್ಮನ ವರುಣಾಸ್ತ್ರಕ್ಕೆ ಭೀತನಾಗಿ ಸುಮ್ಮನಿದ್ದ. ನೀವಾದರೂ ಬುದ್ಧಿ ಹೇಳ್ರಿ ನಿಮ್ಮ ಮುದ್ದು ಮಗಳಿಗೆ, ಲಿಂಗಮ್ಮ ಗಂಡನಿಗೆ ಹೇಳಿದಳು. ತಪ್ಪು ಮಾಡಿದರೆ ಬುದ್ಧಿ ಹೇಳ್ಬೋದಾಗಿತ್ತು. ಆಕೆ ತಪ್ಪೇನು ಹೇಳ್ತಿಲ್ವಲ್ಲ. ಈ ತಾಯಿಯಿಂದಲಾದರೂ ಸುಧಾರಣೆ ನಮ್ಮ ಮನೆಯಲ್ಲಿ ಕಾಲಿಟ್ಟಿತೇನೋ. ಈಕೆಯಿಂದಲಾದರೂ ಸಂಪ್ರದಾಯದ ಬಂಧನ ಹರಿಯಲಿ, ಓಂಕಾರ ಅಭಿಮಾನದಿಂದ ನುಡಿದ. ಬುದ್ಧಿ ಇಲ್ಲದ ಹುಡುಗಿಗೆ ಪ್ರೋತ್ಸಾಹ ಬೇರೆ ಕೊಡ್ತೀರಿ. ಮಹಾದೇವಿ ಪಟ್ಟು ಬಿಡದೆ ಕುಳಿತಾಗ ಲಿಂಗಮ್ಮ ಸೋತು 100 ವರ್ಷಗಳ ಸಂಪ್ರದಾಯವನ್ನು ಮುರಿದು ಮಾದಯ್ಯನಿಗೆ ಊಟಕ್ಕಿಕ್ಕಿ ಕಳಿಸಿದಳು. ಮಗಳ ದಿಟ್ಟತನಕ್ಕಾಗಿ ತಂದೆಗೆ ಅಭಿಮಾನವೆನಿಸಿದರೂ ಲಿಂಗಮ್ಮನ ಎದೆ ಡವಗುಟ್ಟ ತೊಡಗಿತು. ತನ್ನ ಮಗಳು ಎಲ್ಲಿ ಗಂಡು ಬೀರಿಯಾಗುವಳೋ ಎಂದು ಒಳಗೆ ನಡುಗಿದಳು. ಸ್ವಾಭಿಮಾನ ದಿಟ್ಟತನದ ಪ್ರತೀಕವಾಗಿದ್ದಳು ಮಹಾದೇವಿ. ಒರಟುತನ ಉದ್ದಟತನಗಳು ಸಮೀಪ ಹಾಯ್ದಿರಲಿಲ್ಲ. ಆದರೆ ವಿನಯದ ಹೆಸರಿನಲ್ಲಿ ಮೂಢತನದ ತಲೆಬಾಗುವಿಕೆಯನ್ನು ಒಪ್ಪಲು ಸಿದ್ಧಳಿರಲಿಲ್ಲ. ಆಕೆಯಲ್ಲಿ ಗಂಡುತನ ಇದ್ದರೂ ಗಂಡು ಬೀರಿತನವಿರಲಿಲ್ಲ. ಒಂದು ದಿವಸ ಸಂಜೆ ಶಿವಮೂರ್ತಪ್ಪ ಸಹಜವಾಗಿ ಓಂಕಾರನ ಮನೆಗೆ ಆಗಮಿಸಿದ್ದ. 12 ವರ್ಷಗಳ ಕನ್ಯೆಯಾಗಿದ್ದರೂ ಮಹಾದೇವಿ ನಾಚಿ ಒಳಸೇರುತ್ತಿರಲಿಲ್ಲ. ತಂದೆಯ ಮಗ್ಗುಲಲ್ಲಿ ಕುಳಿತಿದ್ದಳು. ಮಾತನಾಡುವ ಮಧ್ಯದಲ್ಲಿ ಶಿವಮೂರ್ತಿಯ ಹಿರಿಯ ಮಗ ಯಾವುದೋ ಕಾರ್ಯಾರ್ಥ ಹೋಗಿದ್ದವನು ತಂದೆಯನ್ನು ಹುಡುಕಿಕೊಂಡು ಬಂದ. ಶಿವಮೂರ್ತಪ್ಪ ಕೇಳಿದ, ಹೋಗಿದ್ದ ಕೆಲಸ ಗಂಡೋ ಹೆಣ್ಣೋ? ಮಗ ಹೇಳಿದ, ಗಂಡು. ಸುಮ್ಮನೆ ಆಲಿಸುತ್ತಿದ್ದ ಮಹಾದೇವಿ ಕೇಳಿದಳು, ದೊಡ್ಡಪ್ಪ ಹಾಗಂದ್ರೇನು? ಹೋದ ಕೆಲಸ ಆಯ್ತೋ ಹೋಯ್ತೋ ಎನ್ನಲು ಬಳಸುವ ಭಾಷೆ. ಸರಿ, ಅಣ್ಣ ಹೇಳಿದ್ನಲ್ಲ ಗಂಡು ಅಂತ, ಹಂಗಂದ್ರೆ? ಗಂಡು ಅಂದರೆ ಗೆಲುವು, ಹೆಣ್ಣು ಅಂದರೆ ಸೋಲು, ಸಹಜ ಧ್ವನಿಯಲ್ಲಿ ಶಿವಮೂರ್ತಪ್ಪ ಹೇಳಿದ. ಆನೆಯ ಗಂಡಸ್ಥಲವನ್ನು ತಿವಿದಾಗ ಅದರ ಆವೇಶ ಕೆರಳುವಂತೆ ಮಹಾದೇವಿಯ ಸ್ವಾಭಿಮಾನ ಕೆರಳಿತು. ಹೆಣ್ಣು ಅಂದರೆ ಸೋಲಿನ ಸಂಕೇತವೇ ದೊಡ್ಡಪ್ಪ. ಇದು ಸ್ತ್ರೀ ಕುಲಕ್ಕೆ ಅಪಮಾನಕರವಲ್ಲವೇ? ಸೋಲೋ ಗೆಲುವೋ ಅಂತ ಕೇಳಲು ಕಾಯೋ ಹಣ್ಣೋ ಎನ್ನಬಹುದು. ಅದು ವಿಶಿಷ್ಟ ಸ್ಥಿತಿಯನ್ನು ಹೇಳಿದಂತಾಗುವುದು. ಕೆಲವು ಸಲ ಸೋಲು ಗೆಲುವಿನ ಮೊದಲ ಮೆಟ್ಟಿಲಾಗಬಹುದು. ಆದರೆ ಹೆಣ್ಣೋ ಗಂಡೋ ಎಂಬಲ್ಲಿ ಹೆಣ್ಣಿನ ಬಗ್ಗೆ ಎಂತಹ ತಿರಸ್ಕಾರ ವ್ಯಕ್ತವಾಗಿದೆ. ಅಬ್ಬಾ, ಏನೋ ಅಪಮಾನವಾದಂತೆ ಸ್ತ್ರೀಕುಲ ಪ್ರತಿನಿಧಿಯಾದ ತಾನೇ ಅಪಮಾನವನ್ನು ಹೊರಬೇಕಾದಂತೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಳು. ಅದೆಲ್ಲ ರೂಢಿಯಲ್ಲಿ ಬಂದಿದೆ ಕಣವ್ವ, ಶಿವಮೂರ್ತಪ್ಪ ಹೇಳಿದ. ಓ, ಎಲ್ಲದಕ್ಕೂ ರೂಢಿ ಸಂಪ್ರದಾಯ ಇವೇ ಶಬ್ದಗಳು. ಇದರ ಕಟ್ಟನ್ನು ಮುರಿಯುವ ಪ್ರಯತ್ನವೇ ಇಲ್ಲ. ಪ್ರತಿ ಆಚರಣೆಯ ಮಾತಿನಲ್ಲೂ ಹೆಣ್ಣಿನ ಬಗ್ಗೆ ತಿರಸ್ಕಾರ ವ್ಯಕ್ತವಾಗಿದೆ. ಹೆಂಗಸಿನ ಬುದ್ಧಿ ಮೊಳಕಾಲ ಕೆಳಗೆ ಅಂತ ಹೇಳ್ತಾರವ್ವ, ಶಿವಮೂರ್ತಪ್ಪ ಹೇಳಿದ. ಅದು ಸರಿನೇ, ಹೆಂಗಸಿನ ಮೊಳಕಾಲ ಬುದ್ಧಿ ಪುರುಷರ ತಲೆಮಟ್ಟದ ಬುದ್ಧಿಗೆ ಸಮ, ನಕ್ಕಳು ಮಹಾದೇವಿ. ಮಹಾದೇವಿ, ಇತ್ತೀಚೆಗೆ ನಿನ್ನ ಉದ್ದಟತನ ಬಹಳವಾಯಿತು. ಪ್ರಳಯಾಂತಕ ಬುದ್ಧಿಗೆ ಬೆಂಕಿ ಬಿತ್ತು.
ಹಿರಿಯರಾದವರ ಜೊತೆಗೆ ಎದುರು ವಾದಿಸ್ತೀಯಾ? ಲಿಂಗಮ್ಮ ಗದರಿಸಿದಳು. ಅವ್ವ, ಉದ್ದಟತನ ಹೇಗಾದೀತು? ಸ್ತ್ರೀಯರ ಬೆನ್ನ ಮೇಲೆ ಸಂಪ್ರದಾಯದ ಭಾರವಾದ ಹೇರು ಹೊರಿಸಿ ತಲೆ ಎತ್ತದಂತೆ ಮಾಡಿದ್ದೀರಲ್ಲ ಎಂದು ಪ್ರಶ್ನಿಸುವುದು ವಿಮರ್ಶಾಶಕ್ತಿಯ ವಿನಃ ಉದ್ದಟತನವಲ್ಲ. ಹೆಂಗಸರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾನವ್ವ, ಮಹಾದೇವಿ ಉತ್ತರಿಸಿದಳು. ಲಿಂಗಮ್ಮಕ್ಕ, ಹೆಣ್ಣಾಗಿ ಬೆಳೆಯಬೇಕಾದ ಮಗಳನ್ನು ಅತಿ ಮುದ್ದು ಮಾಡಿ ಗಂಡಿನಂತೆ ಬೆಳೆಸಿದ್ದೀರಲ್ಲ, ಅದು ನಿಮ್ಮ ತಪ್ಪು. ಮಿಂಚಿ ಹೋದುದಕ್ಕೆ ಚಿಂತಿಸಿದರೆ ಏನೂ ಆಗದು. ಎಳೆಯ ಗಿಡಕ್ಕೆ ಕೋಲು ನೆಟ್ಟು ದಾರ ಬಿಗಿದರೆ ನೇರವಾಗಿ ಬೆಳೆಯುವುದು. ಮೊದಲೇ ಸೊಟ್ಟವಾಗಿ ಬೆಳೆಯಲು ಬಿಟ್ಟು ಬಲಿತದ್ದನ್ನು ಬಗ್ಗಿಸಲಾರದೆ ಅತ್ತರೆ ಏನು ಪ್ರಯೋಜನ? ಶಿವಮೂರ್ತಪ್ಪ ಕೊಂಕು ಮಾತನಾಡಿದ. ಹದವರಿತು ಬಡಿವ ಕಮ್ಮಾರನಂತೆ ಮಾರ್ಮಿಕವಾಗಿ ನುಡಿದ. ಇನ್ನಾದರೂ ಬುದ್ಧಿ ಕಲಿತು ಮಠಕ್ಕೆ ಶಾಲೆ ಕಲಿಯಲಿಕ್ಕೆ ಹೋಗೋದು ಬಿಡಿಸಿ, ವರನನ್ನು ನೋಡಿ ಲಗ್ನ ಮಾಡ್ರಿ. ಹೀಗೆ ಆದರೆ ಮಗಳು ಕೈಗೆ ಸಿಗದಂತೆ ಆದಾಳು. ಹಾಲು ಉಕ್ಕಲಿಕ್ಕೆ ಮೊದಲೇ ಎಚ್ಚರವಾಗಿರಬೇಕು. ಉಕ್ಕಿನ ಮೇಲೆ ಬಳಿದುಕೊಳ್ಳಲಿಕ್ಕೆ ಬರದು. ನಾನು 8 ಮಕ್ಕಳ ತಂದೆ, ಅನುಭವದಿಂದ ಹೇಳ್ತೀನಿ. ನಾನು ಹೊರಡ್ತೀನಿ ಅಕ್ಕ, ಶಿವಮೂರ್ತಪ್ಪ ಹೇಳಿ ಮನೆಯ ಕಡೆ ಹೊರಟ. ಮಳೆ ಬಿಟ್ಟ ಮೇಲೂ ಮರದ ಹನಿ ತೊಟ್ಟಿಕ್ಕುವಂತೆ ಲಿಂಗಮ್ಮನ ಗುಣಗಾಟ ನಡೆದೇ ಇತ್ತು. ಇನ್ನಾದರೂ ಬುದ್ಧಿ ಕಲಿತಿರೋ ಇಲ್ವೋ? ಬಂದವರ ಮುಂದೆ ಅಲ್ಲದ ಸಲ್ಲದ ಮಾತನಾಡಿ ಮನೆತನದ ಗೌರವ ಕಳಿತಾಳೆ ನಿಮ್ಮ ಜಾಣ ಮಗಳು. ಲಿಂಗ, ಆಕೆಯ ಮಾತಿನಲ್ಲಿ ಎಂತಹ ವಿಮರ್ಶಾ ಪ್ರಜ್ಞೆ ಇದೆ. ಆಳವಾಗಿ ಬೇರು ಬಿಟ್ಟಿರುವ ಮೂಢ ಸಂಪ್ರದಾಯದ ವೃಕ್ಷವನ್ನೇ ಅಲುಗಿಸುವ ಸಾಹಸ ಅಡಗಿದೆ. ಸರಿ ಹೋಯ್ತು, ನಿಮ್ಮ ಈ ಮಾತುಗಳು ಅವಳ ಒರಟುತನಕ್ಕೆ ಪ್ರೋತ್ಸಾಹ ಕೊಡುತ್ತವೆ. ಈ ಊರಿನಲ್ಲಿ ಯಾರೂ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಿರಲಿಲ್ಲ. ಇವಳನ್ನು ಕಳಿಸುವುದರ ಜೊತೆಗೆ ಅವರಿವರನ್ನು ಒತ್ತಾಯಿಸಿ ಅವರ ಹೆಂಗೂಸುಗಳನ್ನು ಕಳಿಸುವಂತೆ ಮಾಡಿದ್ರಿ. ಅವರೆಲ್ಲರೂ ಮಕ್ಕಳಿಗೆ 10 ವರ್ಷ ಆಗೋದ್ರೊಳಗೆ ಬಿಡಿಸಿ ಮನೆಯಲ್ಲಿ ನಿಲ್ಲಿಸಿಕೊಂಡ್ರು. ಈಕೆಗೆ 12 ವರ್ಷಗಳಾಗಿದ್ದರೂ ಇನ್ನೂ ಮಠಕ್ಕೆ ಹೋಗಿ ಗಂಡು ಹುಡುಗರ ಮಧ್ಯೆ ಕುಳಿತು ಶಾಲೆ ಕಲಿಯೋದು ಬಿಡಿಸಲಿಲ್ಲ. ಹೀಗಾದರೆ ಮನೆತನದ ಮಾನ ಉಳಿದೀತೆ? ಲಿಂಗಮ್ಮ ಸಿಟ್ಟಿನಿಂದ ನುಡಿದಳು. ಅವ್ವ, ವಿದ್ಯೆ ಕಲಿಯೋದು ಪಾಪದ ಕೆಲಸ ಅಲ್ಲ ಕಣವ್ವ. ಮನುಷ್ಯನ ಕೀರ್ತಿಗೆ ಮುಖ್ಯ ಸಾಧನ ವಿದ್ಯೆ. ನೀ ಸುಮ್ಮನಿರು, ಎಲ್ಲದರಲ್ಲೂ ಮಾತನಾಡಬೇಡ. ನೀವು ಹೇಳ್ರಿ. ಲಿಂಗ, ಇತ್ತೀಚೆಗೆ ನೀನು ಬಹಳ ಲೌಕಿಕಳಾಗುತ್ತಿರುವೆ. ಮಹಾದೇವಿಯ ದಿಟ್ಟತನವನ್ನು ಒರಟುತನ ಎಂದು ಭಾವಿಸಿರುವೆ. ಎಲ್ಲಿಗೆ ಹೋಗಿ ವಿದ್ಯೆ ಕಲಿತರೇನಂತೆ? ನನ್ನ ಮಗಳು ರತ್ನ ತಿಪ್ಪೆಯಲ್ಲಿದ್ದರೂ ಮಂಕಾಗೋದಿಲ್ಲ, ಆತ್ಮವಿಶ್ವಾಸದಿಂದ ಓಂಕಾರ ಹೇಳಿದ. ಅವಳ ನೃತ್ಯಕ್ಕೆ ನಿಮ್ಮದು ತಾಳ. ನನಗೇನೋ ಆಕೆಯ ಹಿತರಕ್ಷಣೆ ಸಂಬಂಧವಿಲ್ಲವೇನೋ ಅನ್ನುವಂತೆ ಮಾತನಾಡ್ತೀರಿ. ಲಿಂಗಮ್ಮ ಮುನಿಸಿನಿಂದ ಹೋದಳು. ಕೇಳಿದ್ರಲ್ಲ ಸ್ನೇಹಿತೆ, ಕೇಳಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಲ್ವಾ? ಈ ಅಧ್ಯಾಯದಲ್ಲಿ ಮಹಾದೇವಿಯವರ ಒಂದು ಧೈರ್ಯ, ತಂದೆ ತಾಯಿಗಳ ಜೊತೆ ಪ್ರತಿಯೊಂದಕ್ಕೂ ಕೂಡ ಅವರು ಪ್ರತಿಭಟನೆ ಮಾಡೋ ರೀತಿಯಲ್ಲಿ ಅವರ ಆ ಚಿಕ್ಕ ವಯಸ್ಸಲ್ಲಿ ಅವರ ಒಂದು ಸ್ವಭಾವ, ಗಟ್ಟಿತನ ನೋಡಿದರೆ ನಮಗೆಲ್ಲ ಎಷ್ಟು ಸಂತೋಷ ಆಗುತ್ತೆ. ಮಾತಾಜಿಯವರು ಅಷ್ಟು ಚೆನ್ನಾಗಿ ಈ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ತುಂಬ ಅದ್ಭುತವಾಗಿದೆ. ಇದು ಆಗಿತ್ತು 9ನೇ ಅಧ್ಯಾಯ. 10ನೇ ಅಧ್ಯಾಯವನ್ನು ನಾಳಿನ ದಿನ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.